ಅದೇ ಧರ್ಮಸ್ಥಳದ ಪ್ರಕರಣ ಬಗ್ಗೆ ಮೊದಲು SIT ಮಾಡಿದ್ವಿ. SIT ಮಾಡೋಣ ಕಾರಣ ಏನೋ ನಿಮಗೆ ಚೆನ್ನಾಗಿ ಗೊತ್ತಿದೆ, ಕರೆಕ್ಟ್ ಹೌದಲ್ಲ? SIT ಮಾಡಿದ BJP ಏನು ಮಾಡಿದ್ರು? ಸ್ವಾಗತ ಮಾಡಿದ್ರಲ್ಲ. ಮತ್ತೆ ಯಾಕೆ ಸ್ವಾಗತ ಮಾಡ್ಬೇಕು? ಅವಾಗ SIT ಪ್ರಕರಣ ಪ್ರಾರಂಭ ಆದಾಗ ಎಲ್ಲರಿಗೆ ಒಂದು ಆತಂಕ ಇತ್ತು. ದೇರ್ ವಾಸ್ ಅ ಸ್ಪೆಕ್ಯುಲೇಷನ್ ಆ್ಯಂಡ್ ದೇರ್ ವಾಸ್ ಅ ರೀಸನಬಲಿ ಸ್ವಲ್ಪ ಡೌಟ್ ಕೂಡ ಕ್ರಿಯೇಟ್ ಆಗಂಗೆ ಆ ಥರ ಮೀಡಿಯಾ ಆ ಥರ ವ್ಯವಸ್ಥೆಯಲ್ಲಿ ಬಂದಾಗ ಸರ್ಕಾರ ನೀವಾಗಿರಲಿ ನಾವಾಗಿರಲಿ ಸರ್ಕಾರ ಏನು ಮಾಡಿದೆ? ನಾವು ಬೇಸ್ಡಾಗಿ ಮಾಡಿಲ್ಲ. ಸರ್ಕಾರ ಕಾನೂನಾತ್ಮಕವಾಗಿ ಪ್ರೊಸೀಜರ್ ಪ್ರಕಾರ SIT ನಾವು ಕನ್ಸ್ಟಿಟ್ಯೂಟ್ ಮಾಡಿದ್ವಿ. SIT ಕನ್ಸ್ಟಿಟ್ಯೂಟ್ ಮಾಡಿದಾಗ ಇವರೆಲ್ಲ ಏನು ಹೇಳಿದ್ರು? ನಾವೆಲ್ಲ ಸ್ವಾಗತ ಮಾಡ್ತೀವಿ ಅಂತಂದರು. SIT ಪ್ರಕರಣ ಚಾಲು ಆದಾಗ 1-2 ವಾರ ಆದ ನಂತರ ಏನು ಡೆಡ್ ಬಾಡೀಸ್ ಜಾಸ್ತಿ ಸಿಗಲಿಲ್ಲ. ಮೂರನೇ ವಾರ ಆದಂಥ ಡೆಡ್ ಬಾಡಿ ಸಿಗಲಿಲ್ಲ. ಆದ್ಮೇಲೆ ಕಾಂಗ್ರೆಸ್ ಮೇಲೆ ಹೋಗ್ಬೇಕು ಅಂದ್ರಸಕ್ಕೆ ಹೋದ್ರು. 2 ವಾರ ಸುಮ್ಮನೆ ಇದ್ದರು, ಯಾಕಂದ್ರೆ ಡೆಡ್ ಬಾಡಿ ಸಿಕ್ಕಿರಲಿಲ್ಲ. ಡೆಡ್ ಬಾಡಿ ಸಿಕ್ಕಿದ್ರೆ ಏನು ಮಾಡ್ತಿದ್ರು ಅವಾಗ BJP-ಯವರು? ಬೈ ಚಾನ್ಸ್ ಡೆಡ್ ಬಾಡಿ ಸಿಕ್ಕಿದ್ರೆ ಏನು ಮಾಡ್ತಿದ್ರು BJP-ಯವರು? ಅಲ್ಲ, ಏನು ಮಾಡ್ತಿದ್ರು BJP-ಯವರು ಅವಾಗ? ಅವ್ರನ್ನ ಕೇಳ್ಬೇಕಲ್ಲ. ನೀವು ಹಂಗನಾಗಿದ್ರೆ SIT ಮೊದಲೇ ವಿರೋಧ ಮಾಡ್ಬೇಕು. ನಾವು SIT ಎಲ್ಲ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು. ಸ್ವಾಗತ ಆದಮೇಲೆ ಯಾವಾಗ ಇದು ಯಾವುದು SIT ಪ್ರಾರಂಭ ಆಯಿತು, ಇನ್ವೆಸ್ಟಿಗೇಷನ್ ಪ್ರಾರಂಭ ಆಯಿತು, ನಮಗೆ ಡೆಡ್ ಬಾಡಿ ಸಿಗಲಿಲ್ಲ. ಅವಾಗ ಡೆಡ್ ಬಾಡಿ ಸಿಕ್ಕಿದ ತಕ್ಷಣ ಅದಕ್ಕೊಂದು ಪೊಲಿಟಿಕಲ್ ಚೇಂಜ್ ತೊಗೊಂಡೋಗ್ಬಿಟ್ರು ಅಲ್ವಾ? ಮತ್ತೆ ಪೆಹಲ್ಗಾಮ್ನಲ್ಲಿ ಆಯ್ತಲ್ಲ, 6 ಜನ ಇನ್ನೂ ಸಿಕ್ಕಿಲ್ಲಲ್ಲ, ಅದ್ರ ಬಗ್ಗೆ ಮಾತಾಡ್ತಾರಾ? ಪೆಹಲ್ಗಾಮ್ನಲ್ಲಿ ಇನ್ನೂ 6 ಜನ ಸಿಕ್ಕಿಲ್ಲಲ್ಲ, ಅದ್ರ ಬಗ್ಗೆ ಮಾತನಾಡ್ತಾರಾ? ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಷಡ್ಯಂತ್ರ ನಡೀತಾ ಇದೆ. ಹಿಂದೂ ಧಾರ್ಮಿಕ ಕೇಂದ್ರಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ BJP-ಯವರು ಆರೋಪ ಮಾಡ್ತಾರೆ. ಇದನ್ನ ನೀವು ಯಾವ ರೀತಿಯಾಗಿ ನೋಡ್ತೀರಿ? ಅಲ್ರಿ, ಅವ್ರು ಎಲ್ಲದಕ್ಕೂ ಅದೇ ಮಾತಾಡಿದ್ರಿ. ಷಡ್ಯಂತ್ರ ಅಂತಂದ್ರೆ ಕಾನ್ಸ್ಪಿರಸಿ ಇದೆ ಅಂತ ಅರ್ಥ. ಮತ್ತೆ ಕಾನ್ಸ್ಪಿರಸಿ ಇದೆ ಅನ್ನೋದಕ್ಕೆ ಪ್ರಾರಂಭ ಆಗಿರ್ತದೆ ಇನ್ವೆಸ್ಟಿಗೇಷನ್. ಈಗ ಕಾನ್ಸ್ಪಿರಸಿ ಇಲ್ಲ ಅಂತ ಆದ್ಮೇಲೆ ಈ ಕಾನ್ಸ್ಪಿರಸಿ ಫಾಲ್ಸು, ಈ ಕಾನ್ಸ್ಪಿರಸಿ ಅವರಿಗೆ ಡಿಫೇಮ್ ಮಾಡಕ್ ಮಾಡಿದಾರೆ ಅಂತಂದ್ರೆ ಇದು ಸರ್ಕಾರಕ್ಕೆ ಆಮೇಲೆ ಹೆಚ್ಚಿಗೆ ಧರ್ಮಸ್ಥಳಕ್ಕೆ ಒಳ್ಳೆ ಹೆಸರು ಬಂದಂಗೆ. ಯಾಕಂದ್ರೆ ಜನರಿಗೆ ಡೌಟ್ ಬರಂಗೆ ಮಾಡಿದ್ಯಾರು? ಯಾವುದೋ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಆ ರೀತಿ ಹೇಳಿದ್ಮೇಲೆ ಮಾಧ್ಯಮ ಯಾವ ಲೆವೆಲ್ಗೆ ಹೋಗ್ಬಿಡ್ತು? ಇಂಟರ್ನ್ಯಾಷನಲ್ ನ್ಯೂಸ್ ಆಯ್ತು. ಇದು ಇಂಟರ್ನ್ಯಾಷನಲ್ ನ್ಯೂಸ್ ಆದಾಗ ಆನ್ ಪ್ರಿಮಾ ಫೇಸಿ ವೆಂಟ್ ಟು ಕೋರ್ಟ್ ಸಜೆಸ್ಟೆಡ್ ದೇರ್ ಶುಡ್ ಬಿ ಇನ್ವೆಸ್ಟಿಗೇಷನ್ ಆಗ್ಬೇಕಂತ ಹೇಳ್ತು. ಕೊಟ್ರೆ ಸಮರ್ಥರಿಲ್ಲ ಅಂತ ಹೇಳೋದು, SIT ಕೊಟ್ರೆ CBI ಕೊಡ್ರಿ ಅಂತ ಹೇಳೋದು, ಈ ಥರದೇ ಮಾತಾಡೋದು ಬಿಟ್ಟರೆ ಬೇರೆನಿದೆ?